ಇರಾನ್ ಜೊತೆಗಿನ ಕದನ ವಿರಾಮ ಮುಗಿದ ಅಧ್ಯಾಯ. ನ್ಯಾಟೋ ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಇರಾನ್ ಜೊತೆಗಿನ ಮಾತುಕತೆ ಸಮಯ ವ್ಯರ್ಥ ಅನ್ನೋದಾಗಿ ಟ್ರಂಪ್ ಹೇಳಿದ್ದಾರೆ. ಇರಾನಿ ಜೊತೆ ಯಾವುದೇ ವ್ಯವಹಾರ ಇಟ್ಕೊಳ್ಳೋದಕ್ಕೆ ಬಯಸಲ್ಲ. ಇರಾನಿಗಳು ಯೋಗ್ಯತೆ ಇಲ್ಲದವರು, ರೋಗಗ್ರಸ್ತ ಮನಸ್ಸಿನ ಜನರು, ಅವರು ಅತ್ಯಂತ ಕ್ರೂರಿ ಹಾಗೆ ಹಿಂಸಾತ್ಮಕ ಜನರು ಅಂತ ಟ್ರಂಪ್ ಕಿಡಿಕಾರಿದ್ದಾರೆ. ಅವರನ್ನ ಮುನ್ನಡೆಸ್ತಾ ಇರುವವರು ಸಹ ರೋಗಗ್ರಸ್ತ ಮನಸ್ಥಿತಿಯವರು ಅಂತ ಡೊನಾಲ್ಡ್ ಟ್ರಂಪ್ ನ್ಯಾಟೋ ಶೃಂಗಸಭೆಯಲ್ಲಿ ಮಾತನಾಡಿದ್ದಾರೆ. ಇರಾನ್ ಜೊತೆಗಿನ ಮಾತುಕತೆ ಏನಿದೆ ಅದು ಸಮಯ ವ್ಯರ್ಥನೇ ಹೊರತು ಯಾವುದೇ ರೀತಿಯಾದಂಥ ಫಲ ಕೊಡಲ್ಲ. ಯಾವುದೇ ವ್ಯವಹಾರವನ್ನು ನಾವು ಅವ್ರಗಳ ಜೊತೆಗೆ ಇಟ್ಕೊಳ್ಳೋದಕ್ಕೆ ಬಯಸಲ್ಲ. ಯೋಗ್ಯತೆ ಇಲ್ಲದವರು ಇರಾನಿಗಳು, ರೋಗಗ್ರಸ್ತ ಮನಸ್ಸಿನ ಜನರು, ಅತ್ಯಂತ ಕ್ರೂರಿಗಳು, ಹಿಂಸಾತ್ಮಕ ಜನ ಅನ್ನೋದಾಗಿ ಟ್ರಂಪ್ ಹೇಳಿದ್ದಾರೆ. ಅವ್ರ ಜೊತೆಗೆ ಅವ್ರಿಗೆ ಬೆಂಬಲವಾಗಿ ನಿಲ್ಲೋರು ಇದಾರಲ್ಲ, ಹಾಗೆ ಅವರನ್ನ ಮುನ್ನಡೆಸ್ತಾ ಇರೋರು ಇದಾರಲ್ಲ, ಅವರು ಕೂಡ ರೋಗಗ್ರಸ್ತ ಮನಸ್ಥಿತಿಯವರು ಅಂತ ಹೇಳಿದ್ದಾರೆ. ಈ ಟ್ರಂಪ್ ಆಟಿಟ್ಯೂಡ್ ಯಾವ ರೀತಿಯಾಗಿದೆಯೋ ಅದಕ್ಕೆ ದುಪ್ಪಟ್ಟಾಗಿ ಇರಾನ್ನ ಸುಪ್ರೀಂ ಲೀಡರ್ ಆಟಿಟ್ಯೂಡ್ ಇರುತ್ತೆ, ಅಲ್ಲಿ IRGC ಆಟಿಟ್ಯೂಡ್ ಇರುತ್ತೆ. ಕೂತು ಮಾತನಾಡೋದಿಲ್ಲ, ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಆ ನಡುವೆ ಇದೀಗ ಟ್ರಂಪ್ ಮಾತನಾಡಿರೋದು ಗಮನ ಸೆಳೀತಾ ಇದೆ. ಪ್ರತಿನಿಧಿ ಹರೀಶ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಹರೀಶ್, ಆಫ್ ಕೋರ್ಸ್ ಟ್ರಂಪ್ ಕಡೆಯಿಂದ ಈ ಮಾತುಗಳೇನು ಆಶ್ಚರ್ಯ ತರಿಸಲ್ಲ, ಬಟ್ ಕೆಲವೊಂದು ಬ್ಲೇಮ್ ಅನ್ನ ಮಾಡ್ತಾ ಇದ್ದಾರೆ. ವಾಟ್ ನೆಕ್ಸ್ಟ್, ಏನೇನ್ ಮಾತನಾಡಿದ್ರು ನ್ಯಾಟೋ ಶೃಂಗಸಭೆಯಲ್ಲಿ ಅಂತ ಟ್ರಂಪ್? ಹರೀಶ್. ಚೈತ್ರ, ಇರಾನ್ ಹಾಗೂ ಅಮೆರಿಕದ ನಡುವೆ ಏನು ಕದನ ವಿರಾಮ ಘೋಷಣೆ ಆಗಿತ್ತು, ಈಗ ಅದು ಅಧಿಕೃತವಾಗಿ ಅಂತ್ಯ ಆಗಿದೆ ಅನ್ನುವಂಥದ್ದನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಅದು ಕೂಡ ಟರ್ಕಿಯಲ್ಲಿ ನಡೀತಾ ಇರತಕ್ಕಂತಹ ಶೃಂಗಸಭೆಯಲ್ಲಿ, ನ್ಯಾಟೋ ಶೃಂಗಸಭೆಯಲ್ಲಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇರಾನ್ ಹಾಗೂ ಅಮೆರಿಕದ ನಡುವೆ ಏನು ಕದನ ವಿರಾಮ ಘೋಷಣೆ ಆಗಿತ್ತು ಅದು ಅಧಿಕೃತ ಅಂತ್ಯ ಆಗಿದೆ. ಇರಾನ್ನ ನಾಯಕರು ಒಂದು ರೀತಿಯ ಕಸಗಳಿದ್ದ ಹಾಗೆ, ನಾಲಾಯಕ್ಗಳವರು, ರೋಗಗ್ರಸ್ತ ಮನಸ್ಥಿತಿಯವರು, ಅವರ ಜೊತೆಗೆ ನಾವು ವ್ಯವಹಾರವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವರ ಜೊತೆಗೆ ನಾವು ಯುದ್ಧವನ್ನ ಮುಂದುವರಿಸ್ತೀವಿ, ಕದನ ವಿರಾಮ ಅಂತ್ಯ ಆಗಿದೆ ಅನ್ನುವಂತಹದನ್ನ ಘೋಷಣೆಯನ್ನ ಮಾಡಿದ್ದಾರೆ. ಘೋಷಣೆ ಆಗೋದ್ರ ಜೊತೆಗೆ ಇರಾನ್ನ 80 ಕಡೆ ದಾಳಿಯನ್ನ ಮಾಡಿರುವಂತಹದ್ದು, 80 ಕಡೆ ಕ್ಷಿಪಣಿ ದಾಳಿಯನ್ನ ಮಾಡಿ, ಬಹು ಮುಖ್ಯವಾಗಿ ಎಲ್ಲೆಲ್ಲಿ ಮಿಲಿಟರಿ ಬೇಸ್ ಇತ್ತು, ಇರಾನ್ನ ಮಿಲಿಟರಿ ಬೇಸ್ ಇತ್ತು ಇರಾನ್ನ ಪ್ರದೇಶದಲ್ಲಿ, ಅಲ್ಲಿಗೆ ಟಾರ್ಗೆಟ್ ಮಾಡಿ 80ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಉಡಾಯಿಸುವ ಮೂಲಕ ಒಂದಷ್ಟು ಅವರ ಮಿಲಿಟರಿ ಪ್ರದೇಶಗಳಿಗೆ, ವ್ಯವಸ್ಥೆಗೆ ಹಾನಿ ಮಾಡುವಂತ ಕೆಲಸವನ್ನು ಅಮೆರಿಕ ಮಾಡಿರುವಂತಹದ್ದು. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ದಾಳಿಯನ್ನ ಮಾಡಿದೆ. ಇರಾನ್ ದಾಳಿಯನ್ನ ಮಾಡಬೇಕು ಅಂದ್ರೆ ನೇರವಾಗಿ ಅಮೆರಿಕದ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಲ್ಫ್ ರಾಷ್ಟ್ರಗಳಲ್ಲಿ ಇರ್ತಕ್ಕಂತಹ ಅಮೆರಿಕದ ಮಿಲಿಟರಿ ವ್ಯವಸ್ಥೆ ಮೇಲೆ ದಾಳಿಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಕುವೈತ್ ಹಾಗೂ ಬಹ್ರೇನ್ ಮೇಲೆ ದಾಳಿಯನ್ನ ಮಾಡಿರುವಂತಹದ್ದು. ಅಲ್ಲೂ ಕೂಡ ಅಮೆರಿಕದ ಮಿಲಿಟರಿ ವ್ಯವಸ್ಥೆಯನ್ನ ಗುರಿಯಾಗಿರಿಸಿಕೊಂಡು, ನೆಲೆಗಳನ್ನ ಗುರಿಯಾಗಿರಿಸಿಕೊಂಡು ಇರಾನ್ ಟಾರ್ಗೆಟ್ ಅನ್ನ ಮಾಡಿರುವಂತಹದ್ದು. ಕಳೆದ 3 ವಾರಗಳ ಹಿಂದೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು, ಈಗ ಅದೇ ರೀತಿಯಾದಂತಹ ಪರಿಸ್ಥಿತಿ ಆಗಿರುವಂತಹದ್ದು. ಜೂನ್ 17ನೇ ತಾರೀಕು ಅಮೆರಿಕ ಹಾಗೂ ಇರಾನ್ ನಡುವೆ ಒಪ್ಪಂದ ಆಗುತ್ತೆ, MOU ಆಗುತ್ತೆ. ಮುಂದಿನ 60 ದಿವಸಗಳ ಕಾಲ ಈ ಒಪ್ಪಂದ ಜಾರಿಯಲ್ಲಿರುತ್ತೆ. ಜೊತೆಗೆ ಶಾಶ್ವತವಾದ ಕದನ ವಿರಾಮ ಘೋಷಣೆ ಆಗುತ್ತೆ ಅನ್ನುವಂಥದ್ದನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ರು. ಜೊತೆಗೆ ಅವರ ಹುಟ್ಟಿದಬ್ಬ ಕೂಡ ಆಗಿತ್ತು. ಇದು ಇಡೀ ವಿಶ್ವಕ್ಕೆ ಇದೊಂದು ರೀತಿಯಂತ ಗಿಫ್ಟ್ ಅನ್ನುವಂತ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು. ಮತ್ತೆ ಇರಾನ್ ಹಾಗೂ ಅಮೆರಿಕದ ನಡುವೆ ಭವಿಷ್ಯದಲ್ಲಿ ಯಾವುದೇ ರೀತಿಯಂತ ಯುದ್ಧ, ದಾಳಿ, ಪ್ರತಿದಾಳಿಗಳು ಇರೋದಿಲ್ಲ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ರು. ಅದಾದ ನಂತರ ಕೂಡ ರೈಟ್ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ. ಈ ರೀತಿಯಾಗಿ ಟ್ರಂಪ್ ಪೋಸ್ಟ್ ಮಾಡಿದ ಬೆನ್ನಲ್ಲೇ ಶೇರ್ ಮಾರುಕಟ್ಟೆನಲ್ಲೂ ಕೂಡ ಕುಸಿತ ಕಾಣ್ತಾ ಇದ್ದೀವಿ ನಾವು. ಭಾರತದ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಆಗಿದೆ. ಸೆನ್ಸೆಕ್ಸ್ 1677 ಪಾಯಿಂಟ್ ಕುಸಿತ ಆಗಿದೆ. ಹಾಗೆ ನಿಫ್ಟಿ 516 ಪಾಯಿಂಟ್ ಕುಸಿತ ಆಗಿದೆ. ಗಮನಿಸಬಹುದು ನಾವು, ಟ್ರಂಪ್ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಹಾಗೆ ಶೇರ್ ಮಾರ್ಕೆಟ್ನಲ್ಲೂ ಕೂಡ ವ್ಯತ್ಯಾಸ ಕಂಡು ಬರ್ತಾ ಇದೆ, ಭಾರಿ ಕುಸಿತ ಕಾಣ್ತಾ ಇದೆ. ಇನ್ಫ್ಯಾಕ್ಟ್ ಹರೀಶ್, ಇಮಿಡಿಯೇಟ್ ಇಂಪ್ಯಾಕ್ಟ್ ನಾವು ನೋಡೋದು ಶೇರ್ ಮಾರ್ಕೆಟ್ನಲ್ಲಿ, ಆ ನಂತರದಲ್ಲಿ ಬೆಲೆ ಏರಿಕೆ, ಇದರ ಹೊಡೆತಗಳು ಇದ್ದೇ ಇದೆ ಭಾರತಕ್ಕೆ. ಬಟ್ ನಾವು ಸಡನ್ ಆಗಿ ಗಮನಿಸ್ತಾ ಇರೋದು ಈ ಸೆನ್ಸೆಕ್ಸ್ ನಿಫ್ಟಿನಲ್ಲಿ ಆಗ್ತಾ ಇರುವಂತ ಡ್ರಾಪ್. ಹರೀಶ್. ಹೌದು ಚೈತ್ರ, ಸಹಜವಾಗಿ ಟ್ರಂಪ್ ಅವರು ಈ ಘೋಷಣೆಯನ್ನು ಏನ್ ಮಾಡಿದ್ರು, ಇರಾನ್ ಹಾಗೂ ಅಮೆರಿಕ ನಡುವೆ ಕದನ ವಿರಾಮ ಅಂತ್ಯ ಆಗಿದೆ, ಇನ್ನೇನಿದ್ರು ಯುದ್ಧ ಅನ್ನುವಂತ ನಿಟ್ಟಲ್ಲಿ ಯಾವ ರೀತಿಯ ಘೋಷಣೆ ಮಾಡಿದ್ರು. ಈ ಘೋಷಣೆ ಆಗಿದ್ದೇ ತಡ ವಿಶ್ವದ ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ, ಷೇರು ಮಾರುಕಟ್ಟೆಗಳಲ್ಲಿ, ಬೇರೆ ಬೇರೆ ದೇಶದ ಷೇರು ಮಾರುಕಟ್ಟೆಯಲ್ಲಿ ಈಗ ತಲ್ಲಣ ಸೃಷ್ಟಿಯಾಗಿರುವಂತಹದ್ದು. ಕಳೆದ 3 ವಾರಗಳ ಹಿಂದೆ ಯಾವ ರೀತಿಯಂತ ಪರಿಸ್ಥಿತಿ ಇತ್ತು, ಅದೇ ರೀತಿಯಾದಂತಹ ಆತಂಕದ ಪರಿಸ್ಥಿತಿ ಈಗ ಷೇರು ಮಾರುಕಟ್ಟೆಯಲ್ಲಿ ಇದೆ. ಭಾರತದ ಷೇರು ಮಾರುಕಟ್ಟೆಯಲ್ಲೂ ಕೂಡ ಈಗ ಆತಂಕ ಸೃಷ್ಟಿಯಾಗಿರುವಂತಹದ್ದು. ಬಹು ಮುಖ್ಯವಾಗಿ 1600ಕ್ಕೂ ಹೆಚ್ಚು ಪಾಯಿಂಟ್ಸ್
ಸೆನ್ಸೆಕ್ಸ್ ಕುಸಿಯುವ ಮೂಲಕ ಷೇರು ಮಾರುಕಟ್ಟೆಯಲ್ಲಿ ಆತಂಕ ಸೃಷ್ಟಿಯಾಗಿದೆ, ಮತ್ತೆ ಷೇರು ಖರೀದಿದಾರರಲ್ಲೂ ಕೂಡ ಆತಂಕ ಈಗ ಸೃಷ್ಟಿಯಾಗಿರುವಂತಹದ್ದು. ಹೀಗಾಗಿ ನಿಫ್ಟಿ ಕೂಡ 500 ಪಾಯಿಂಟ್ಗೂ ಹೆಚ್ಚು ಕುಸಿದಿರುವಂತಹದ್ದು. ಇದಿಷ್ಟೇ ಇಲ್ಲ, ಕ್ರೂಡ್ ಆಯಿಲ್ ನಲ್ಲೂ ಕೂಡ ಬೆಲೆಯಲ್ಲೂ ಕೂಡ ಹೆಚ್ಚಿಗೆ ಆಗಿದೆ. 3-5% ಬೆಲೆ ಈಗ ಹೆಚ್ಚಾಗಿರುವಂತಹದ್ದು. ಸಹಜವಾಗಿ ಕದನ ವಿರಾಮ ಘೋಷಣೆ ಆಗೋದಕ್ಕಿಂತಲೂ ಮುಂಚೆ ಇರಾನ್ ಹಾಗೂ ಅಮೆರಿಕದ ನಡುವೆ ಕದನ ವಿರಾಮ ಘೋಷಣೆ ಆಗೋದಕ್ಕೂ ಮುಂಚೆ 100ರ ಗಡಿಯನ್ನ ದಾಟಿತ್ತು ಕ್ರೂಡ್ ಆಯಿಲ್ ಬೆಲೆ. 100 ಹೆಚ್ಚಿತ್ತು ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಬೆಲೆ. ಈಗ ಅದು 72-75ಕ್ಕೆ ಬಂದು ನಿಂತಿತ್ತು. ಈಗ ಮತ್ತೆ 3-5% ಈಗ ಏರಿಕೆ ಆಗಿರುವಂತಹದ್ದು. ಮತ್ತೊಮ್ಮೆ ಈಗ ಆತಂಕ ಸೃಷ್ಟಿಯಾಗಿದೆ. ಕದನ ವಿರಾಮ ಘೋಷಣೆ ಆಗೋದಕ್ಕಿಂತ ಮುಂಚೆ ಯಾವ ರೀತಿ ಪರಿಸ್ಥಿತಿ ಇತ್ತು, ಈಗ ಅದೇ ಪರಿಸ್ಥಿತಿ ಇರುವಂತಹದ್ದು. ಇದು ಸಹಜವಾಗಿಯೇ ಭಾರತದಂತಹ ರಾಷ್ಟ್ರಗಳೇ ಆಗಿರ್ಬೋದು, ದಕ್ಷಿಣ ಏಷ್ಯಾದ ರಾಷ್ಟ್ರಗಳಿಗೆ ಮತ್ತಷ್ಟು ಆತಂಕವನ್ನು ತಂದು ಒಡ್ಡುವಂತಹ ಪರಿಸ್ಥಿತಿ. ಈಗ ಪೆಟ್ರೋಲ್ ಬೆಲೆಗಳಲ್ಲಿ ಇಳಿಕೆ ಆಗುವಂತಹ ಸಾಧ್ಯತೆ ಇತ್ತು, ಗ್ಯಾಸ್ ಬೆಲೆಗಳಲ್ಲಿ ಇಳಿಕೆ ಆಗುವಂತಹ ಸಾಧ್ಯತೆ ಇತ್ತು. ಜನರು ಕೂಡ ಒಂದು ರೀತಿಯಾಗಿ ನಿರಾಳ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಭಾರತದಲ್ಲೂ ಕೂಡ ಎರಡು ದೇಶಗಳ ನಡುವೆ ಏನು ಕದನ ವಿರಾಮ ಘೋಷಣೆ ಆಗಿದೆ, ಇನ್ನು ಮುಂದೆ ಯುದ್ಧ ಇರೋದಿಲ್ಲ, ಸರಾಗವಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರ ಆಗುತ್ತೆ ಅನ್ನುವಂತಹ ಈ ರೀತಿ ಎಲ್ಲ ಚರ್ಚೆಗಳು ಇತ್ತು. ಒಂದು ರೀತಿ ನಿರಾಳ ಭಾವದಲ್ಲಿ ಭಾರತೀಯರು ಕೂಡ ಇದ್ರು. ಈಗ ಟ್ರಂಪ್ ಅವರು ಈಗ ಕದನ ವಿರಾಮ ಅಂತ್ಯ ಆಗಿದೆ ಅನ್ನುವಂತಹದ್ದು ಘೋಷಣೆ ಮಾಡಿದ ಬೆನ್ನಲ್ಲೇ ಭಾರತದಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿದೆ. ಅದು ಷೇರು ಮಾರುಕಟ್ಟೆಯಲ್ಲಿ ಅದು ಪ್ರತಿಧ್ವನಿಸ್ತಾ ಇದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಹರೀಶ್. ಮಾಹಿತಿ